ಚಂಡೀಪುರ ವೈರಸ್. ಈ ವೈರಸ್ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಮಾಮೂಲಿಯಾಗಿ ಜ್ವರ ಯಾವ ಥರ ಬರುತ್ತೆ ಅದೇ ರೀತಿ ಇದರಲ್ಲೂ ಕಾಯಿಲೆಗಳು. ಆದರೆ ಈ ವೈರಸ್ ಬಂದರೆ 100ರಲ್ಲಿ 70 ಜನ ಸರಿಸುಮಾರು ಸಾಯ್ತಾರೆ. ಈ ವೈರಸ್ ಇವಾಗ ಅಂತಲ್ಲ, ಹಿಂದಿನ ಕಾಲದಲ್ಲೂ ಬಂದಿತ್ತು. ಇದು ಜಾಸ್ತಿ ಮಹಾರಾಷ್ಟ್ರ ಸರೌಂಡಿಂಗಲ್ಲಿ ಈ ವೈರಸ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಈಗಾಗಲೇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇದ್ರ ಬಗ್ಗೆ ಟೆಸ್ಟ್ಗಳನ್ನ ಮಾಡಿ ಇದ್ರ ಬಗ್ಗೆ ರೆಡ್ ಅಲರ್ಟ್ ಅಂತಾನೆ ಹೇಳಿದ್ದಾರೆ. ಈ ಕಾಯಿಲೆ ಬಂದ್ರೆ ಆದಷ್ಟು ಜನ ಸಾಯ್ತಾ ಹೋಗ್ತಾರೆ. ಈ ವೈರಸ್ ಬಂದ್ರೆ ಸುಮಾರು 24 ಗಂಟೆಯಿಂದ 48 ಗಂಟೆ ಒಳಗಡೆ ಮನುಷ್ಯ ಸಾಯ್ತಾನೆ. ಈ ಕಾಯಿಲೆ ಕೂಡ ಡೆಂಗ್ಯೂ ಮತ್ತೆ ಚಿಕನ್ ಗುನ್ಯಾ ಯಾವ ರೀತಿ ಹರಡ್ತಾ ಇದೆಯೋ ಅದೇ ರೀತಿ ಈ ಕಾಯಿಲೆ ಕೂಡ ಹರಡ್ತಾ ಇರೋದು. ಇದು ಸೊಳ್ಳೆಗಳಿಂದನೇ ಬರುತ್ತೆ. ನಮ್ಮ ಸುತ್ತಮುತ್ತ ನಾವು ಕೊಳಚೆ ಕೊಚ್ಚೆ ಇದೆಲ್ಲ ಇಟ್ಕೊಂಡಿರ್ತೀವಲ್ಲ, ಇದರಲ್ಲಿ ಹುಟ್ಟುವಂಥ ಈ ಸೊಳ್ಳೆಗಳು ಮನುಷ್ಯನ ಕಚ್ಚಿದಾಗ ಆ ಕಾಯಿಲೆ ಅನ್ನೋದು ಹರಡ್ತಾ ಹೋಗುತ್ತೆ. ಚಂಡೀಪುರ ವೈರಸ್ ಹೆಸರೇ ಅರ್ಥ ಮಾಡಿಸುತ್ತೆ ನಮಗೆ. ಚಂಡಿ ಅಂದರೆ ಯಾವ ರೀತಿ ಮನುಷ್ಯನ ಬಲಿ ಪಡಿತಾಳೋ ಅದೇ ರೀತಿ ಈ ಚಂಡೀಪುರ ವೈರಸ್ ಕೂಡ ಮನುಷ್ಯನ ಬಲಿ ಪಡಿತಾ ಇದೆ. ಇದರಲ್ಲೂ ಕೂಡ ಲಕ್ಷಣಗಳು ಸೇಮ್, ಜ್ವರ, ತಲೆನೋವು, ಅತಿಸಾರ ಅಂದರೆ ಲೂಸ್ ಮೋಷನ್ನು, ಈ ಥರದ್ದೆಲ್ಲ ಆಗ್ತಾ ಹೋಗುತ್ತೆ. ಬಾಡಿ ವೀಕ್ ಆಗುತ್ತೆ, ಡೈರೆಕ್ಟಾಗಿ ಮೆದುಳಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ಈಗ ಮೆದುಳು ಜ್ವರ ಬಂದರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಮೆದುಳು ಜ್ವರ ಬಂದು ಮಕ್ಕಳು ಬೇಗ ಸುಸ್ತಾಗಿ ಹೋಗ್ತಾರೆ, ಪ್ಲಸ್ ಬೇಗ ಕೋಮಾ ಸ್ಟೇಜ್ಗೆ ಹೊರಟೋಗ್ತಾರೆ. ವಿತಿನ್ 48-72 ಅವರ್ಸಲ್ಲಿ ಕೋಮಾ ಸ್ಟೇಜ್ಗೆ ಮನುಷ್ಯನ ಕರ್ಕೊಂಡು ಹೋಗ್ಬಿಡುತ್ತೆ ಅಂಥ ವೈರಸ್ಗಳು. ನಾವು ವೈರಸ್ಗಳ ಬಗ್ಗೆ ತಿಳಿಸ್ತಾನೆ ಇದ್ದೀವಿ. ನಮ್ಮ ಸುತ್ತಮುತ್ತ ಸ್ವಚ್ಛತೆ ಇಲ್ಲ ಅಂದರೆ ಈ ಸೊಳ್ಳೆಗಳಿಂದ ವೈರಸ್ ಅನ್ನು ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಸೊಳ್ಳೆಗಳು ನಾರ್ಮಲ್ ಆಗಿ ದಿನಕ್ಕೆ ಏನಿಲ್ಲ ಅಂದರೂ 5-6 ಕಿಲೋಮೀಟರ್ ತನಕ ಟ್ರಾವೆಲ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ. ನಾವು ನಮ್ಮ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಬಿಡಿ ಅನ್ಬೋದು. ಆದಷ್ಟು ಎಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ರು ಈ ವಾತಾವರಣದಲ್ಲಿ ನಾವು ಪೂರ್ತಿಯಾದ ಕೈ ತೋಳಿನ ಬಟ್ಟೆಗಳನ್ನ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊಳ್ಳೆಗಳು ಮಕ್ಕಳನ್ನ ಕಷ್ಟೇ ಇರೋ ಹಾಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಈ ಕಾರಣ ಹೇಳೋದ್ನಲ್ಲ, 5-6 ಕಿಲೋಮೀಟರ್ ಟ್ರಾವೆಲ್ ಮಾಡುವಂಥ ಸೊಳ್ಳೆಗಳು ಎಲ್ಲಿ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಕಚ್ಚಬೋದು. ಈ ರೀತಿ ಕಚ್ಚೋದ್ರಿಂದ ಕೂಡ ಈ ವೈರಸ್ ಸ್ಪ್ರೆಡ್ ಆಗುತ್ತೆ. ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ಆವರೇಜ್ ಆಗಿ ಮಹಾರಾಷ್ಟ್ರ ಸರೌಂಡಿಂಗಲ್ಲಿ ಈ ಕಾಯಿಲೆ ಜಾಸ್ತಿ ಆಗಿದೆ. ಒಂದು 12-13 ಜನ ಆಲ್ರೆಡಿ ಸತ್ತಿದ್ದಾರೆ ಈ ಕಾಯಿಲೆಯಿಂದ. ಈ ಕಾಯಿಲೆ ಫಸ್ಟ್ ಬಂದಿದ್ದು 1965 ಚಂಡೀಪುರ ಅನ್ನೋ ಒಂದು ಊರಲ್ಲಿ ಬಂದಿದ್ರಿಂದ ಇದನ್ನ ಚಂಡೀಪುರ ವೈರಸ್ ಅಂತಾನೆ ಕರೆದಿದ್ದಾರೆ. ಅದಾದ್ಮೇಲೆ 2004, 2006, 2019ರಲ್ಲೂ ಈ ಕಾಯಿಲೆ ಲಕ್ಷಣಗಳು ಅಲ್ಲಲ್ಲೇ ಕಾಣಿಸ್ಕೊಳ್ತಾ ಇದ್ವು. ಸದ್ಯಕ್ಕೆ ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಈ ಕಡೆ ಎಲ್ಲ ಈ ವೈರಸ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಕೆಲವಷ್ಟು ಗೌರ್ಮೆಂಟ್ ಅವರು ಇದಕ್ಕೆ ಫ್ರೀ ಟ್ರೀಟ್ಮೆಂಟ್ಗಳನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ವೈರಸ್ ಕೂಡ ಸೊಳ್ಳೆಗಳಿಂದ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈಗ ಈ ಸೊಳ್ಳೆಗಳು ಜ್ವರ ಬಂದಿರುವಂಥ ಆ ಮನುಷ್ಯನ ಕಚ್ಚಿ ಮತ್ತೆ ಇನ್ನೊಬ್ಬರನ್ನ ಕಚ್ಚಿದ್ರೆ ಆ ಮನುಷ್ಯನಿಗೂ ಈ ವೈರಸ್ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ಆಲ್ರೆಡಿ ಸುಮಾರು 8,500 ಜನ ಶಂಕಿತರು, ಅಂದರೆ ನಾವು ಹೇಗೆ ಕಾಯಿಲೆ ಬಂದಿದೆ ಅಂತ ಮೊದಲು ಕರೋನಾಗೆ ಶಂಕಿತರು ಅಂತ ಟೆಸ್ಟ್ ಮಾಡ್ತಾ ಇದ್ರು ಅದೇ ರೀತಿ ಈ ವೈರಸ್ ಚಂಡೀಪುರ ವೈರಸ್ ಬಂದಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಪ್ಲಸ್ ಈ ಕಾಯಿಲೆ ಬಂದಿದ್ದವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ಗೌರ್ಮೆಂಟ್ಗಳು ಡಿಸೈಡ್ ಮಾಡಿದೆ. ಆದಷ್ಟು ಸೊಳ್ಳೆ ಕಚ್ಚಿ ಈ ರೀತಿ ಜ್ವರ, ತಲೆನೋವು, ಅತಿಸಾರ, ಲೂಸ್ ಮೋಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಂದರೆ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಬ್ಲಡ್ ಸ್ಯಾಂಪಲ್ಗಳನ್ನ ಟೆಸ್ಟ್ ಮಾಡಿಸಿ ಯಾವ ರೀತಿ ವೈರಸ್ಗಳು ಬರ್ತಾ ಇದೆಯೋ ಏನೋ ಗೊತ್ತಿಲ್ಲ. ತುಂಬ ವೈರಸ್ಗಳು ಕಾಡ್ತಾ ಇದೆ ಮನುಷ್ಯರನ್ನ. ಅದರಲ್ಲೂ ಈಗ ಇತ್ತೀಚಿನ ದಿನಗಳಲ್ಲಿ ಮಳೆ ಜಾಸ್ತಿ ಆದಾಗೆಲ್ಲ ಈ ಕಾಯಿಲೆಯನ್ನು ಜಾಸ್ತಿ ಆಗುತ್ತೆ, ಸೊಳ್ಳೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮೊದಲನೇದಾಗಿ ಡೆಂಗ್ಯೂ ಕಾಡ್ತಾ ಇದೆ, ಜೊತೆಗೆ ಚಿಕನ್ ಗುನ್ಯಾ, ಜೊತೆಗೆ ಝೀಕಾ, ಮೆದುಳು ತಿನ್ನೋ ಅಮೀಬಾ, ಇನ್ನು ಅದ್ರ ಜೊತೆಗೆ ಚಂಡೀಪುರ ವೈರಸ್, ಈ ಥರ ಎಷ್ಟೋ ಕಾಯಿಲೆಗಳು ಹೊಸದಾಗಿ ಉಟ್ಕೊಳ್ತಾ ಇದೆ. ಬ್ಯಾಕ್ಟೀರಿಯಾಗಳಿಂದ ಬರ್ತಾ ಇದೆ. ಹಿಮಾಲಯದಲ್ಲಿ ಹಿಮ ಕರಗ್ತಾ ಇದೆ, ಅದರಿಂದ ಕೂಡ ಕೆಲವಷ್ಟು ವೈರಸ್ಗಳು ಸಾವಿರಾರು ವರ್ಷಗಳಿಂದ ಫ್ರೋಝನ್ನಲ್ಲಿದ್ದಂಥ ವೈರಸ್ಗಳು ಆಚೆ ಬರ್ತಾ ಇದೆ. ಆ ವೈರಸ್ಗಳು ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಮನುಷ್ಯರ ಮೇಲೆ ದಾಳಿ ಅನ್ನೋದು ಆಗ್ತಾನೆ ಹೋಗುತ್ತೆ. ಆದಷ್ಟು ಇದ್ರಗಳಿಂದ ಬಚಾವಾಗಬೇಕು ಅಂದರೆ ನಮ್ಮ ಸುರಕ್ಷತೆಯನ್ನು ನಾವು ನೋಡ್ಕೋಬೇಕು. ನಮ್ಮ ಸುತ್ತಮುತ್ತ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಸ್ವಚ್ಛತೆ ಜೊತೆಗೆ ನಾವು ಆದಷ್ಟು ಸೊಳ್ಳೆಗಳಿಂದ, ಬೇರೆ ಬೇರೆ ಪ್ರಾಣಿಗಳಿಂದ ದಾಳಿ ಆಗೋದನ್ನು ತಡೆಯೋದಕ್ಕೇನು ಮಾಡ್ಕೋಬೇಕು ಅಂಥದನ್ನು ಮಾಡ್ಕೋಬೇಕು. ಶುದ್ಧವಾದ ಆಹಾರ, ಶುದ್ಧವಾದ ನೀರನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿ ಇಟ್ಕೊಳ್ಳೋಂಥ ಒಂದು ಕೆಲಸ ಮಾಡ್ಬೋದು. ಆದರೂ ಕೆಲವೊಂದು ಸಲ ಏನು ಮಾಡೋದಕ್ಕಾಗೋದಿಲ್ಲ, ಕಾಯಿಲೆ ಅನ್ನೋದು ಬಂದ್ಬಿಡುತ್ತೆ, ಈಸಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಟ್ರೀಟ್ಮೆಂಟ್ ತೊಗೊಂಡ್ರೆ ಮಾತ್ರ ಬಚಾವಾಗ್ಬೋದು. ಏನು ಆಗಲ್ಲ ಬಿಡು, ಜಸ್ಟ್ ತಲೆನೋವಲ್ಲ, ಜಸ್ಟ್ ಜ್ವರ ಅಲ್ಲ ಅಂತ ತಲೆ ಕೆಡಿಸ್ಕೊಳ್ಳಿ ಸುಮ್ಮನಿದ್ದು ಬಿಟ್ರೆ ಕೊನೆಗೆ ಹೋದಾಗ ಲಾಸ್ಟ್ ಟೈಮಲ್ಲಿ ಬಚಾವ್ ಮಾಡೋದಕ್ಕೆ ಡಾಕ್ಟರ್ ಕೈಲೂ ಆಗೋದಿಲ್ಲ. ಕಾಯಿಲೆ ಕಾಣಿಸ್ಕೊಳ್ತಾ ಇದ್ದಾಗೆ ಆದಷ್ಟು ಹೋಗಿ ಟ್ರೀಟ್ಮೆಂಟ್ಗಳನ್ನ ತಗೊಳ್ಳಿ, ಬಚಾವಾಗಿ ಈ ಕಾಯಿಲೆಗಳಿಂದ ಅಂತಲೇ ಗೌರ್ಮೆಂಟ್ ಎಚ್ಚರಿಸೋ ಕೆಲಸ ಮಾಡ್ತಾ ಇದೆ. ಎಚ್ಚೆತ್ಕೊಳ್ಬೇಕಾಗಿರೋದು ನಮಗೆ ಬಿಟ್ಟಿರೋದು. ಎಚ್ಚೆತ್ಕೊಳ್ಳೋ ಕೆಲಸ ಮಾಡೋಣ, ಮಕ್ಳುಗಳನ್ನ ಹುಷಾರಾಗಿ ನೋಡ್ಕೊಳ್ಳೋಣ. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳಿದೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋವಂಥದ್ದು, ಅವುಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.